ಎಕ್ಸೆಲ್ PU ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಸರ್ಕಾರದ ಅನುದಾನ ಇಲ್ಲದೆ ಬಡ ಮಕ್ಕಳು ಸೌಲಭ್ಯ ವಂಚಿತರಾಗ್ತಾ ಇದ್ದಾರೆ. ಈ ಬಾರಿಯ ಬಜೆಟ್ನಲ್ಲಿ ಶಾಲೆಗಳಿಗೆ ಅನುದಾನವನ್ನು ಕೊಡಲೇಬೇಕು, ಬೇಕೇ ಬೇಕು ನಮಗೆ ಅನುದಾನ ಅಂತ ಅನುದಾನ ರಹಿತ ಖಾಸಗಿ ಶಾಲೆಗಳ ಶಿಕ್ಷಕರ ಒಕ್ಕೊರಲ ಬೇಡಿಕೆ ಇದೆ. 1995ರಿಂದಲೂ ಕೂಡ ನಮಗೆ ಅನುದಾನ ಬಂದಿಲ್ಲ, ಶಿಕ್ಷಕರಿಗೆ ಕೂಡ ನಾವು ಸಂಬಳ ಕೊಡೋದಕ್ಕೆ ಆಗ್ತಾ ಇಲ್ಲ, ಶಾಲೆ ನಡೆಸೋಕ್ಕೆ ಕಷ್ಟ ಆಗ್ತಾ ಇದೆ, ಶಾಲೆಗಳನ್ನು ಮುಚ್ಚುವ ಪರಿಸ್ಥಿತಿ ಬಂದಿದೆ, ಶಾಲೆಗಳು ಮುಚ್ತಾ ಇದ್ದಾವೆ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪರನ್ನ ಭೇಟಿ ಮಾಡಿ ಒಕ್ಕೂಟದಿಂದ ಮನವಿಯನ್ನು ಮಾಡಲಾಗಿದೆ. ಈ ಬಾರಿಯ ಬಜೆಟ್ನಲ್ಲಿ ನಮಗೆ ಅನುದಾನ ಕೊಡಬೇಕು, ಅನುದಾನ ಬಂದಿಲ್ಲ ಅಂದರೆ ನಾವು ದೊಡ್ಡ ಮಟ್ಟದ ಹೋರಾಟದ ಮಾಡ್ತೀವಿ ಅಂತ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯ, ಕರ್ನಾಟಕದಲ್ಲಿ ಕನ್ನಡ ಆಡಳಿತ ಭಾಷೆ. ಆದರೆ ಕನ್ನಡ ಶಾಲೆಗೆ ಇಲ್ಲಿ ಯಾವುದೇ ರೀತಿಯಾದಂಥ ಒತ್ತು ಸಿಗ್ತಾ ಇಲ್ಲ ಅನ್ನೋದಕ್ಕೆ ಉದಾಹರಣೆ ನಾವೇ ಇದ್ದೇವೆ. ಯಾಕೆಂದರೆ ಈಗ ಆಲ್ರೆಡಿ 95 ತನಕ 1995 ತನಕ ಅನುದಾನ ಸಿಕ್ಕಿದ್ದಾವೆ. 95ರಿಂದ ಈಚೆಗೆ ಈವರೆಗೆ ಇನ್ನೂ ಅನುದಾನ ಆಗಿಲ್ಲ. ನಾವು ನಿರಂತರವಾಗಿ ಹೋರಾಟ ಮಾಡ್ತಾನೆ ಬರ್ತಾ ಇದ್ದೇವೆ. ಪ್ರತಿ ವರ್ಷ ಕನ್ನಡ ಸಾಹಿತ್ಯ ಸಮ್ಮೇಳನ ಆಗ್ತದೆ, ಅಲ್ಲಿಗೆ 50 ಕೋಟಿ 100 ಕೋಟಿ ಬಿಡುಗಡೆ ಮಾಡ್ತಾರೆ. ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಕಾರ್ಯಕ್ರಮಗಳಾಗ್ತವೆ, ಅಲ್ಲಿಗೆ ಒಂದಷ್ಟು ಕೋಟಿ ಬಿಡುಗಡೆ ಮಾಡ್ತಾರೆ. ಆದರೆ ಕನ್ನಡ ಶಾಲೆಗೆ ಅನುದಾನ ಕೊಡಲಿಕ್ಕೆ ಇನ್ನೂ ಮೀನಮೇಷ ಎಣಿಸ್ತಾ ಇದ್ದಾರೆ. ಕಾರಣ ಏನಪ್ಪ ಅಂದರೆ, ನಮಗೆ ಬರುವಂಥ ಮಂತ್ರಿಗಳು ಇನ್ನೇನು ಕನ್ನಡಕ್ಕೆ ಒಳ್ಳೆಯ ಅಭಿಮಾನದ ಮೇಲೆ ನಾವು ಈ ಶಾಲೆಗಳನ್ನ ಒಳಪಡಿಸ್ಬೇಕು ಅಂತಾರೆ. ಈ ಇಲಾಖೆ ಇದೆಯಲ್ಲ, ಇಲಾಖೆ ಕೆಟ್ಟ ಅಧಿಕಾರಿಗಳಿದ್ದಾರೆ ಅಂತ ನಾನು ಹೇಳ್ತೇನೆ. ಯಾಕೆ ಅಂದರೆ 2020ರಲ್ಲಿ ಸುರೇಶ್ ಕುಮಾರ್ ಅವರು ಅತ್ಯಂತ ಕಾಳಜಿಯಿಂದ ಈ ಕನ್ನಡ ಶಾಲೆಗಳನ್ನ ಅನುದಾನಕ್ಕೆ ಒಳಪಡಿಸ್ಬೇಕು ಅಂತೇಳಿ ಪ್ರಯತ್ನ ಮಾಡಿದರು. ಆಗ ಅವರಿಗೆ ಒಂದು ನಿಖರವಾದಂಥ ಮಾಹಿತಿಯನ್ನು ಕೊಟ್ಟೆ ನಾನು. ಯಾಕೆಂದರೆ ನಮಗೆ ಏನು ಈ ಸಿದ್ದರಾಮಯ್ಯನವರು ಮೊದಲು 2013ರಿಂದ 2017 ತನಕ ಮುಖ್ಯಮಂತ್ರಿಗಳಾಗಿದ್ದರು. ಆಗ ನಾವು ಅವ್ರ ಹತ್ರ ಬೇಡಿಕೆ ಇಟ್ಟಾಗ ಅವರು ಹೇಳಿದರು, ನನಗೆ ನೀವು ಬಾಯಿಲಿ ಅಂಕಿ ಸಂಖ್ಯೆ ಹೇಳೋದು ಪ್ರಯೋಜನ ಇಲ್ಲ, ಮಾಹಿತಿ ಹಕ್ಕಲ್ಲಿ ಮಾಹಿತಿ ತರಿಸಿ ನಿಖರವಾದ ಮಾಹಿತಿ ಕೊಡಿ ಅಂತ. ಆಗ ನಾವು ಇಡೀ ರಾಜ್ಯದಲ್ಲಿ ನಿಖರವಾದಂಥ ಮಾಹಿತಿ ತರಿಸ್ಕೊಟ್ಟಾಗ ಎಷ್ಟೋ ಈಗೇನು ಅವ್ರಿಗೆ 95ರಿಂದ 2000 ಅಂತ ಅವರು ನನ್ನ ಬ್ಲ್ಯಾಕ್ ಮಾಡಿದರು ಸುರೇಶ್ ಕುಮಾರ್ ಅವರು, ಒಂದೇ ಸರಿ ಕೊಡಲಿಕ್ಕೆ ಆಗೋದಿಲ್ಲ ಅಂತ. ಆಗ ಈ ನ್ಯೂಸ್ ರೂಮ್ನಿಂದ ನಮ್ಮ ಪ್ರತಿನಿಧಿ ಚಂದನ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದನ, ಕನ್ನಡ ಶಾಲೆಗಳನ್ನು ನಾವು ಮುಚ್ಚೋದಕ್ಕೆ ಬಿಡೋದಿಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ, ಆದರೆ ಇದು ಬಾಯಿ ಮಾತಿಗಷ್ಟೇನಾ? ಯಾಕಂದರೆ ಈ ಖಾಸಗಿ ಶಾಲೆಗಳು, ಇವು ಖಾಸಗಿ ಶಾಲೆಗಳೇ ಆಗಿರಬಹುದು, ಇವು ಅನುದಾನ ರಹಿತ ಖಾಸಗಿ ಶಾಲೆಗಳು, ಆದರೆ ಕನ್ನಡ ಮಾಧ್ಯಮದಲ್ಲಿ ಪಾಠಗಳನ್ನು ಮಾಡ್ತವೆ, ನಮಗೆ ಅನುದಾನ ಕೊಡಿ ಅಂತೇಳಿ ಬೇಡಿಕೊಳ್ಳುವಂತಹ ಪರಿಸ್ಥಿತಿ ಇದೆ. ಏನಿವರ ಡಿಮ್ಯಾಂಡ್ಸ್, ಏನು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ? ನವೀನ್, ಈ ಬೇಡಿಕೆ, ಈ ಮನವಿ ಏನಿದೆ, ಇದು ಕೇವಲ 1-2 ವರ್ಷಗಳ ಮನವಿಯಲ್ಲ. ಇದು 10 ವರ್ಷಗಳಿಂದ ಈ ಅನುದಾನ ರಹಿತ ಖಾಸಗಿ ಶಾಲೆಯ ಶಿಕ್ಷಕರು ಸರ್ಕಾರಕ್ಕೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಯಾವುದೇ ರೀತಿಯ ಪಾಸಿಟಿವ್ ರೆಸ್ಪಾನ್ಸ್ ಅಂತಕ್ಕಂಥದ್ದು ಸಿಗ್ತಾ ಇಲ್ಲ. 1995ರಿಂದ ಈವರೆಗೂ ಕೂಡ ₹1 ಅನುದಾನ ಕೂಡ ಸಿಕ್ಕಿಲ್ಲ. ಅಂದ್ರೆ ಸ್ವಾತಂತ್ರ್ಯ ಬಂದ ನಂತರ ಯಾವ ಭಾಗದಲ್ಲಿ ಸರ್ಕಾರಿ ಶಾಲೆಗಳು ಇರೋದಿಲ್ವೋ ಅಲ್ಲಿರುವಂತ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರ್ದು ಅನ್ನೋ ಕಾರಣಕ್ಕೆ ಅಲ್ಲಿ ಖಾಸಗಿ ಜಮೀನಲ್ಲಿ ಶಾಲೆಯನ್ನ ಕಟ್ಟಿ ನಡೆಸ್ತಾ ಇರುವಂತದ್ದು. ಅಲ್ಲಿ ಕಡು ಬಡವರು ಅಲ್ಲಿ ಪಾಠವನ್ನ ಕೇಳ್ತಾ ಇದ್ದಾರೆ. ಆದ್ರೆ ಅದೇ ಸರ್ಕಾರಿ ಶಾಲೆಯಲ್ಲೂ ಕೂಡ ಅದೇ ಕನ್ನಡ ಪಾಠ, ಇಲ್ಲೂ ಕೂಡ ಕನ್ನಡ ಪಾಠ. ಆದ್ರೆ ಇವರಿಗೆ ಸಿಗ್ತಾ ಇರುವಂತ ಸೌಕರ್ಯ, ಇವರಿಗೆ ಸಿಗ್ತಾ ಇರುವಂತ ಬಿಸಿ ಊಟ ಆಗಿರ್ಬೋದು, ಯೂನಿಫಾರ್ಮ್ ಆಗಿರ್ಬೋದು, ಇಲ್ಲಿ ಅನುದಾನ ರಹಿತ ಖಾಸಗಿ ಶಾಲೆಯಲ್ಲಿ ಓದ್ತಾ ಇರುವಂತ ಮಕ್ಕಳಿಗೆ ಸಿಗ್ತಾ ಇಲ್ಲ. ಹೀಗಾಗಿ ಈ ಅನ್ಯಾಯವನ್ನ ತಡಿಬೇಕು ಅಂತ ಅಂದ್ರೆ ಸರ್ಕಾರ ಮುಂಬರುವ ಬಜೆಟ್ ನಲ್ಲಿ ಅನುದಾನವನ್ನ ಬಿಡುಗಡೆ ಮಾಡಬೇಕು. ಇವರು ಬೇಡಿಕೆ ಏನು ಅಂತ ಅಂದ್ರೆ ಲಕ್ಷ ಕೋಟಿ ಬಜೆಟ್ ಅನ್ನ ಮಂಡಿಸುವಂತ ಸರ್ಕಾರ ನಮ್ಮ ಅನುದಾನ ರಹಿತ ಖಾಸಗಿ ಶಾಲೆಗೆ ಕೇವಲ 200ರಿಂದ 300 ಕೋಟಿ ಬಿಡುಗಡೆ ಮಾಡಿದ್ರೆ ಅಲ್ಲಿರುವಂತ ಶಿಕ್ಷಕರಾಗಿರ್ಬೋದು, ಮಕ್ಕಳಾಗಿರ್ಬೋದು ಒಂದಷ್ಟು ಸಹಾಯ ಆಗತ್ತೆ. ಈಗ ಕೆಲವು ತಿಂಗಳುಗಳಿಂದ KPS ಶಾಲೆ ಓಪನ್ ಆಗ್ತಾ ಇದೆ. ಅಂದ್ರೆ ಕನ್ನಡ ಸರ್ಕಾರಿ ಶಾಲೆಯಲ್ಲೂ ಕೂಡ ಇಂಗ್ಲಿಷ್ ಬೋಧನೆ ಮಾಡುವಂಥದ್ದು. ಆದ್ರೆ ಈ ಶಾಲೆಯಲ್ಲಿ ಹಾಗಲ್ಲ, ಕನ್ನಡವನ್ನೇ ಬೋಧನೆ ಮಾಡಲಾಗುತ್ತೆ. ಆದ್ರೆ ಅಲ್ಲಿರುವಂತ ಶಿಕ್ಷಕರಿಗೆ ಸರಿಯಾದ ಸ್ಯಾಲರಿ ಕೂಡ ಸಿಗ್ತಾ ಇಲ್ಲ. ಅಲ್ಲಿರುವಂತ ಮಕ್ಕಳಿಗೆ ಯೂನಿಫಾರ್ಮ್ ಆಗಿರ್ಬೋದು, ಪುಸ್ತಕ ಆಗಿರ್ಬೋದು, ಯಾವುದು ವ್ಯವಸ್ಥೆ ಕೂಡ ಇಲ್ಲ. ಹೀಗಾಗಿ ಅವರು
ಈ ಬಾರಿಯ ಬಜೆಟ್ನಲ್ಲಿ ಅನುದಾನ ಬಿಡುಗಡೆ ಮಾಡಲೇಬೇಕು, ಇಲ್ಲ ಅಂದ್ರೆ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟವನ್ನ ಮಾಡ್ತೀವಿ. ಈ ಬಾರಿ ಬಿಡೋ ಮಾತೇ ಇಲ್ಲ. ಇದು 30 ವರ್ಷಗಳಿಂದ ನಾವು ಸರ್ಕಾರಕ್ಕೆ ಮನವಿಯನ್ನ ಮಾಡ್ಕೊಂಡಿರುವಂತದ್ದು. ನಿನ್ನೆ ಮಧು ಬಂಗಾರಪ್ಪ ಅವ್ರನ್ನ ಕೂಡ ಭೇಟಿ ಮಾಡಿ ಮನವಿ ಮಾಡ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ಕೊಡ್ತಾ ಇರುವಂತದ್ದು. ನವೀನ್, ಥ್ಯಾಂಕ್ ಯು ಚಂದನ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.